ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅವರು ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ. ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು. ಬಗ್ಗೆ ಕೆಟ್ಟ ಸಂದೇಶ ಹೋಗ್ಬೇಕಂತೆ. ಇವ್ರ ಉದ್ದೇಶ ನೋಡಿ ಯಾವ ರೀತಿ ಇದೆ. ಮೈಸೂರು ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಿಡೋದಿಲ್ವಂತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಇಡೀ ವಿಶ್ವದಲ್ಲೇ ತನ್ನದೇ ಆದ ಛಾಪು ಮೂಡಿಸಿರೋದು. ವಿಶ್ವದ ಮೂಲೆ ಮೂಲೆಯಿಂದನೂ ಬರ್ತಾರೆ ಮೈಸೂರು ದಸರಾ ನೋಡೋದಕ್ಕೆ. ಆದರೆ ಇದೇ ಮೈಸೂರಿನವರಾದ ಪುರುಷೋತ್ತಮ್ ಮೈಸೂರು ದಸರಾ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ. ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮಗೆ ನಾನು ಸವಾಲು ಆಗ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ. ನಿಮ್ಮನ್ನ ಬಂಧುಗಳೇ, ಈ 24ರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ. ಈ ರಾಷ್ಟ್ರೀಯ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ. ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮಗೆ ನಾನು ಸವಾಲು ಆಗ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ. ನಿಮ್ಮನ್ನ ಬಂಧುಗಳೇ, ಈ 24ರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ. ಈ ರಾಷ್ಟ್ರೀಯ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಹದೇವ ಸ್ವಾಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹದೇವ ಸ್ವಾಮಿ, ವೇದಿಕೆ ಮೇಲೆ ಪುರುಷೋತ್ತಮ್ ಮಾತಾಡ್ತಾ ಇದ್ದದನ್ನ ನಾವು ಗಮನಿಸಿದ್ವಿ. ನಮ್ಮ ಸಂಸ್ಕೃತಿಗೆ ಅಡ್ಡಿಪಡಿಸಿದ್ರೆ ನಾವು ಮೈಸೂರು ದಸರಾ ಮಾಡೋದಕ್ಕೆ ಬಿಡೋದಿಲ್ಲ. ಸಂಸ್ಕೃತಿ ಯಾವುದು ಅನ್ನೋದನ್ನ ಇವರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾ ಹೇಗೆ? ಇವರು ದಸರಾ ತಡಿತೀವಿ ಅಂತ ಹೇಳೋದಲ್ಲದೆ ದೇಶದ ಉದ್ದಗಲಕ್ಕೆ ಬರೋ ಜನರನ್ನು ತಡಿತೀವಿ ಅಂತ ಹೇಳ್ತಾರೆ.
ಶ್ರೀಪಾದ್ ಪಾಟೀಲ್, ಯಾವಾಗ ಈ ಮಹಿಷ ದಸರಾ ಅಂತನ್ನುವಂಥದ್ದು ಕಾನ್ಸೆಪ್ಟ್ ಹುಟ್ಟಾಕೊಳ್ತು ಆವಾಗಲಿಂದ ಕೂಡ ಇದುವರೆಗೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಮೈಸೂರು ವಿಶ್ವವಿಖ್ಯಾತಿಯಾದಂಥ ಮೈಸೂರು ದಸರಾವನ್ನು ಸಾಕಷ್ಟು ಹೀಯಾಳಿಸುವಂಥದ್ದು ಮತ್ತು ಹಿಂದೂ ದೇವರುಗಳ ಬಗ್ಗೆ ಹೀಯಾಳಿಸುವಂತಹ ಮಾತುಗಳು, ಚಾಮುಂಡಿ ದೇವತೆಯನ್ನೇ ಕೂಡ ಹೀಯಾಳಿಸುವಂತಹ ಮಾತುಗಳು ಈ ಹಿಂದಿಂದಲೂ ಕೂಡ ಆಡಿದ್ದಾರೆ. ಇವತ್ತು ಏನು ಜಿಲ್ಲಾಡಳಿತ ಏನು ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು, ಇನ್ನು ಪ್ರಮುಖವಾದಂಥ ಕಾರಣ ಅಂತಂದರೆ ಏನು ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂತಹ ಮಹಿಷನ ಮೂರ್ತಿಗೆ ನಾವು ಪುಷ್ಪಾರ್ಚನೆ ಮಾಡ್ತೇವೆ ಅನ್ನುವಂತಹ ಸಂದರ್ಭದಲ್ಲಿ ಇಡೀ ಮೈಸೂರು ಸಿಟಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಅವರ ಧಾರ್ಮಿಕತೆಗೆ ಅನುಕೂಲವಾಗಬೇಕು, ಅವರವರ ಆಚರಣೆಯನ್ನು ಮಾಡಿಕೊಳ್ಳಿ ಅಂತನ್ನುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಟೌನ್ ಹಾಲ್ ಮುಂಭಾಗದಲ್ಲಿ ನೀವು ವೇದಿಕೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅನ್ನುವಂಥ ಅನುಮತಿಯನ್ನು ಕೊಟ್ಟಿತ್ತು. ಆ ಅನುಮತಿಯನ್ನು ಕೊಡದೇ ಇರೋದಕ್ಕೆ ಅಂದರೆ ಪ್ರಮುಖವಾಗಿ ಅದ್ದೂರಿಯಾದಂಥ ಮೈಸೂರು ದಸರಾ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತನ್ನುವಂಥ ಕಾರಣಕ್ಕಾಗಿ ಇಡೀ ಜಿಲ್ಲಾಡಳಿತವನ್ನು ಇವರು ಹೀಯಾಳಿಸಿರುವಂಥದ್ದು. ಜೊತೆಗೆ ನೀವು ಗುಲಾಮರಂತೆ ವರ್ತನೆಯನ್ನು ಮಾಡ್ತಾ ಇದ್ದೀರಿ, ಒಂದು ರಾಜ್ಯ ಸರ್ಕಾರದ ಗುಲಾಮರಂತೆ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ನೀವು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು, ನಮಗೆ ಅನುಮತಿಯನ್ನು ನೀಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಮುಂದುವರೆದು ಮಾತನಾಡ್ತಾರೆ, ನಿಜಕ್ಕೂ ಕೂಡ ನಾಲಿಗೆಯನ್ನು ಹರಿಬಿಟ್ಟಂತೆ ಮಾತನಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಮೈಸೂರು ದಸರಾ ಅಂತಂದರೆ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಕೂಡ ಈ ಮೈಸೂರು ದಸರಾಗೆ ಅಡ್ಡಿಯನ್ನು ಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾಕೆಂದರೆ ನಮ್ಮ ಧಾರ್ಮಿಕತೆಗೆ ನೀವು ಭಾವನೆಗೆ ನೀವು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಏನು ದಸರಾ ಉದ್ಘಾಟನೆ ಏನಿದೆ ಆ ಉದ್ಘಾಟನೆ ಹೇಗೆ ಮಾಡ್ತೀರಿ ನಾನು ನೋಡ್ತೇನೆ ಅಂತ ಹೇಳಿ ಸವಾಲನ್ನು ಹಾಕಿರುವಂಥದ್ದು. ಜೊತೆಗೆ ಏನು ವಿಜಯದಶಮಿ ದಿನದಂದು ಏನು ದಸರಾ ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆ ದಿನದಂದು ಕೂಡ ಪರ್ಯಾಯವಾಗಿ ನಾವು ಏನು ಅಶೋಕನ ದಸರಾವನ್ನು ಮಾಡ್ತೇವೆ, ಅಶೋಕನ ವಿಜಯದಶಮಿಯನ್ನು ಮಾಡ್ತೇವೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಅಶೋಕಪುರಂನಿಂದ ಟೌನ್ ಹಾಲ್ವರೆಗೂ ಕೂಡ ನಾವು ಮೆರವಣಿಗೆಯನ್ನು ಮಾಡ್ತೇವೆ, ಅದಕ್ಕೆ ಅನುಮತಿಯನ್ನು ಹೇಗೆ ಕೊಡೋದಿಲ್ಲ ನೋಡ್ತೇವೆ, ಹೇಗೆ ಅಡ್ಡಿಯನ್ನು ಪಡಿಸ್ತೇವೆ ನೋಡ್ತೇವೆ ಅಂತನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಶ್ವವಿಖ್ಯಾತ ದಸರಾಗೆ ಪಾಲ್ಗೊಳ್ಳುವಂತಹ ಜನರು ಏನಿದ್ದಾರೆ ಅವರುಗಳನ್ನು ಕೂಡ ತಡೆಯುವಂಥ ಒಂದು ಪ್ರಯತ್ನಕ್ಕೆ ಇವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ರೈಲು, ಬಸ್ಸು, ಕಾರುಗಳನ್ನು ಕೂಡ ತಡೆಯುವ ಮುಖಾಂತರವಾಗಿ ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶ ಹೋಗಬೇಕು ಈ ದಸರಾ ಬಗ್ಗೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಏನಿದೆ ಅದು ಸಾಕಷ್ಟು ವಿವಾದಾತ್ಮಕಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಹಾದೇವ ಸ್ವಾಮಿ ಮಾಹಿತಿಗಾಗಿ. ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ, ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮಗೆ ನಾನು ಸವಾಲಾಗ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮಹಿಷಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ ನಿಮ್ಮನ್ನು. ಬಂಧುಗಳೇ, ಈ 24ರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನು ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ, ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಕೊಡೋಣ. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ, ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ